ಚೋಟಿ ಇವತ್ತು ಧನ್ಯಂದು ಫಸ್ಟ್ ವ್ಯಾಕ್ಸಿನೇಷನ್ ಐತಿ. ಫಸ್ಟ್ ವ್ಯಾಕ್ಸಿನೇಷನ್ ಇವತ್ತು. ಚೀಯ ಅಳ್ಬಾರ್ದು. ಚೀಯ ಮಾಡ್ತಾರೆ ನಿಂಗೆ ಇವತ್ತು. ಹೋಯ್ ಬಾ, ಎತ್ಕೊಂಬರ್ತೀನಿ ಬಿಡು. ನಾನು ಹಚ್ಚಿಲ್ಲ, ಅವ್ರ ಮಮ್ಮಿ ಹಚ್ಚಾಳ. ಬರೀ ದೊಡ್ಡ ಹಿಡ್ಕೊಂಡ್ಬಿಡ್ತಾನ. ನಡ್ರಿ. ಸ್ವೆಟ್ರ್ ಹಾಕಿಬೇಕಿಲ್ಲ ನೀವು? ಪೋಲಿಯೋ ಬ್ಯಾಗ್ ಹನಿ ಹಾಕ್ತಾರ. ಬ್ಯಾಗ್ ಹನಿ ಹಾಕ್ತಾರಮ್ಮ. ಬ್ಯಾಗ್ ಹನಿ ಅಮ್ಮ, ಎಲ್ಲರಿಗೂ ಬ್ಯಾಗ್ ಹನಿ. ಇಂಜೆಕ್ಷನ್ ಮಾಡಿಸ್ತೀನಿ ಬಾ. ಹಂಗಂದ್ರೆ ಸುಮ್ಮನಿದ್ದಿ ಸರ್. ಈಗ ಅದು ಎಲ್ಲಿಟ್ರಿ? ತಾಯಿ ಕಾರ್ಡಿಂದ ಅಲ್ಲೆದಾಳ ಯಾಕೆ ಹಿಡ್ಕೊಂಡಾಳ? ನೀನು 6 ವರ್ಷ ಅಪ್ಪು, ನಿನಗೆ ಹಾಕಲ್ಲ ಬಾಯಾಗ. ಇವ್ರಿಗೆ ಅಷ್ಟೇ ಹಾಕೋದು, 5 ವರ್ಷದೊಳಗಿನವ್ರಿಗೆ ಪೋಲಿಯೋ. ತೆಕ್ಕೊಡ್ತೀನಿ ತಡಿ. ತಾತ ಬರಲಿ, ತಾತ ಪಾಪ ಬರಲಿ ತಡಿ. ಸಿಕ್ಕು ಬಾಯಾಗ ಹನಿ ಹಾಕ್ಸಂಬರ್ಲಮ್ಮ. ನಮ್ಮದು ರಿಮೋಟ್ ಇಂದ ಐತಿಲ್ಲ, ಮಾವನ್ ರಿಮೋಟ್ ಇಂದ ಇಲ್ಲ. ಅಮ್ಮ ಇಲ್ಲಿ ತೋರಿಸು, ಹಿಂದಕ್ಕೋಳು ಕ್ಲಿಪ್. ಏನು ಎಂತ ಇಟ್ಕೊಂಡಿದ್ದಿ? ಫ್ಲವರ್. ನಿನಗೆ ಉದ್ರತಿ? ನಿನವೇನಿದಾವು? ಆರೆಂಜ್ ಕಲರ ನೀನು? ಮತ್ತೆ ಹೊಸವೇನು ಹಿಂದಕ್ಕೆ ಇಡ್ಬೇಕ? ಅವನ್ನೇನು ಅದು ಜಾರ್ತ ನೋಡು. ಹೆಂಗಂದ್ರೆ ಒಂದು 5 ರೂಪಾಯಿ ಗಿಫ್ಟ್ ಅಂತಾಳಲ್ಲ ಶೆಟ್ಟಿ ಅಂಗಡಿಯಾಗ, ಅದ್ರ ಬರೇ ಕ್ಲಿಪ್ಪು, ರಬ್ಬರ್ ಬ್ಯಾಂಡ್, ಬರೇ ಅವ ಬರ್ತಾವ. ಕಾಸ್ಟ್ಲಿ ಚೆನ್ನಾಗಿರ್ತಾವ. ಮತ್ತೆ ಅದಕ್ಕೆ ಒಂದ್ ಜೊತೆ ಬೆಳೆವು, ಒಂದ್ ಜೊತೆ ಬ್ಲ್ಯಾಕ್ ಬಂದಿದ್ವು. ಡೈಲಿ ಬ್ಲ್ಯಾಕ್ ಇಟ್ಕೊಂಡು ಹೋತಿದ್ಲಿ, ಒಂದ್ ಜೊತೆ ಬೆಳೆವು ವೈಟ್ ಡ್ರೆಸ್ ಇದ್ದಾಗ ಇಟ್ಕೊಂಡು ಹೋತಿದ್ಲಿ ಸ್ಕೂಲಿಗೆ. ಕ್ಲಿಪ್ಪ ಚಂದಿದ್ದು ಅಂದ್ರೆ ಸಾದಾ, ಬಟ್ ಕ್ವಾಲಿಟಿ ಚೆನ್ನಾಗಿದಾವ. ಬಳಿ ಗೊತ್ತಾನ? ಏನು ಕುರ್ಕುರೆದಾಗ ಏನು ಆಟ ಸಾಮಾನು? ಬರೇ ಗಿಫ್ಟ್ ಅಂತಂದು ಎಷ್ಟು ಕವರ್ ಮಾಡಿರ್ತಾರ. ಅದ್ರಾಗ ಒಂದು ಚಾಕ್ಲೇಟ್, ಉಳ್ಕಿದು ಬರೀ ಆಟ ಸಾಮಾನು. ಬಳಿ, ಉಂಗ್ರ, ಕಾಲು ಉಂಗ್ರ. ಅಮ್ಮ ನಿನಗೆ ಬಂದಿತ್ತು ನೋಡಿ ಇವತ್ತು ಅಂತ. ಮತ್ತಿದು ಬಳೆ ಅಂತೂ ಮಸ್ತ್ ಬಂದಿದ್ದು. ನಮ್ಮ ಸೈಜ್ ಬಂದಿಲ್ಲ. ಒಂದ್ಸಲ ಇದಕ್ಕಿಂತ ದೊಡ್ಡ ಬಂದಿದ್ದು, ಒಂದ್ಸಲ ನನ್ಕಿನ್ನ ದೊಡ್ಡ ಬಂದಿದ್ದು. ಅಷ್ಟು ದೊಡ್ಡ ಬೇರೆ ಕೊಟ್ಟು. ಆಮೇಲೆ ಇವು ಹಿಂಗೆ ಉದ್ದನ್ ಜೀಪ್ ಇರ್ತಾವ್ರ, ಬಿಸ್ಕೊಂಡಿದ್ದಾನ ಎಷ್ಟು ಚಂದ ಬಂದವು. ನಗಲನು ಎದಕ್ಕಮ್ಮ? ಬನ್ನಿ ಗೈಸ್, ಇವಾಗ ಎಲ್ಲರೂ ವ್ಯಾಕ್ಸಿನ್ ಹಾಕ್ಸೋಕ್ಕೆ ಹೋಗಿದ್ದಾರೆ. ಸಾತುಗೂ ವ್ಯಾಕ್ಸಿನ್ ಇದೆ, 5 ವರ್ಷದ ನಂತರದ್ದು ವ್ಯಾಕ್ಸಿನ್ನು. ಹಾಗೆ ನಮ್ಮ ಧೃತಿಗೂ, ಇದು ಧನ್ಯಾಗೂ ಇದೆ. ಹಾಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಕೂಡ ನಡೀತಾ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಅದು ಕೂಡ ಇದೆ. ಧೃತಿಗೆ, ಸಾಮಾನ್ವಿಗೆ ಅದ್ರದ್ದು ಪೋಲಿಯೋ ಹಾಕ್ಸೋದು. ಮತ್ತು ಜೊತೆಗೆ ನಮ್ಮದು ಪಾಪುಗ ಫಸ್ಟ್ ವ್ಯಾಕ್ಸಿನೇಷನ್ನು. ಅದ್ರ ಜೊತೆಗೇ ಇದು ಸಾತುಗೂ ಕೂಡ ವ್ಯಾಕ್ಸಿನೇಷನ್ ಇದೆ ಎಲ್ರದ್ದು. ಆಲ್ಮೋಸ್ಟ್ ಈಗ ಎಲ್ಲರೂ ಹೋಗಿದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ಏನಾಗುತ್ತೋ ಫಸ್ಟ್ ವ್ಯಾಕ್ಸಿನು ಪಾಪುಗ, ಅವಳಿಗೆ ಬಂದಿದ್ದ ನಂತರ ಹೇಗಿರ್ತಾಳೇನೋ, ಭಯ ಫಸ್ಟ್ ವ್ಯಾಕ್ಸಿನ್ ಅಂತ ಅಂದಾಗ. ಅದು ಸ್ವಲ್ಪ ನೋವು ಕೂಡ ಆಗುತ್ತೆ. ಅದಕ್ಕೋಸ್ಕರ ಸೊ ನಾನು ಇನ್ನು ಕೆಲಸ ಇದೆ, ಬ್ಯಾಲೆನ್ಸು ಮುಗಿಸ್ಕೋಬೇಕು. ಅವ್ರನ್ನ ಕಳಿಸಿ ಇವಾಗ ಅವ್ರಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ನಂದು ಕೂಡ ಸ್ನಾನ ಆಗಿಲ್ಲ. ಹಾಗೆಯೇ ಅವರು ಹೊರಟೋದ್ರು. ಇನ್ನು ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಬೇಕು. ಇವತ್ತು ಯಜಮಾನ್ರೆ ಡೈಲಿ ಪೂಜೆ ಮಾಡೋದು ನಮ್ಮ ಮನೆಯಲ್ಲಿ. ಬಟ್ ಇವತ್ತು ಅವ್ರಿಗೆ ವ್ಯಾಕ್ಸಿನ್ ಹಾಕ್ಸೋದು ಟೈಮಿಂಗ್ ಹೇಳಿದ್ರು ಅವ್ರು, ಇಷ್ಟೊತ್ತಿಗೆ ಒಳಗಡೆ ಬಂದುಬಿಡ್ರಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಬೇಗನೆ ಕರ್ಕೊಂಡು ಹೋಗಬೇಕು ಅಂತ ಬೇಗನೆ ಕರ್ಕೊಂಡು ಹೋದರು.
ಬಂದಿದ ನಂತರ ಏನಾದರೂ ಮಾಡಿದ್ರಾಯಿತು. ಇವಾಗ ಫಸ್ಟ್ ವ್ಯಾಕ್ಸಿನ್ ಮುಗಿಸ್ಕೊಂಬಂದ್ಬಿಡೋಣ ಅಂತ ಹೋಗಿದ್ದಾರೆ. ನೋಡೋಣ ಇವತ್ತಿನ ದಿನ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹುಷಾರಾಗಿ ಆರಾಮಾಗಿದ್ದರೆ ಅಷ್ಟೇ ಸಾಕು. ಅದರಲ್ಲೂ ಕೂಡ ಕ್ಲೈಮೇಟ್ ತುಂಬ ಸುಮಾರಾಗಿದೆ. ಎಲ್ಲ ಕಡೆ ವೈರಲ್ ಫೀವರ್ ಥರನೂ ಜಾಸ್ತಿ ಇದೆ. ಒಂದು ವಾರದಿಂದ ನಮ್ಮ ಮಕ್ಕಳು ಮೂವರಿಗೂ ಕೂಡ ಎಲ್ರಿಗೂ ಧೃತಿ, ಸಾಮು, ಸಾತು ಎಲ್ರಿಗೂ ಕೂಡ ವೈರಲ್ ಫೀವರ್ ಇದ್ದೇ ಇತ್ತು. ಸ್ವಲ್ಪ ಇವತ್ತು ನಿನ್ನೆ ಹುಷಾರಾಗಿದ್ದಾರೆ. ಸ್ವಲ್ಪ ಕಾಫ್ ಅನ್ನೋ ಥರ ಇದೆ. ಅದರಲ್ಲಿ ಪೋಲಿಯೋ ಹಾಕ್ಸ್ಬಾರ್ದು ಅಂತ ಒಮ್ಮೆ ಹೇಳ್ತಾರೆ, ಏನೋ ಗೊತ್ತಿಲ್ಲ. ಕೇಳ್ಕೊಂಡು ಹಾಕ್ಸ್ಕೊಂಬರ್ರಿ ಅಂತ ಹೇಳಿ ಕಳಿಸಿದ್ದೀವಿ. ಏನು ಮಾಡ್ತಾರೇನೋ ಗೊತ್ತಿಲ್ಲ. ಬಟ್ ಏನು ಅಂತಂದರೆ ಈ ವ್ಯಾಕ್ಸಿನ್ಸ್ ಮಾತ್ರ ರೆಗ್ಯುಲರಾಗಿ ಕರೆಕ್ಟಾಗಿ ಏಜ್ ವೈಸು ಟೈಮ್ಗೆ ಸರಿಯಾಗಿ ಹಾಕ್ಸ್ಲೇಬೇಕಲ್ವ. ಅದಕ್ಕೋಸ್ಕರ ಇವಾಗ ಸಣ್ಣ ಪಾಪುಗೆ 1.5 ತಿಂಗಳ ಮೇಲೇ ಆಯಿತು. 1 ತಿಂಗಳಿಗೇ ಹಾಕ್ಸೋದಿತ್ತು. ಹೀಗೇ ದಿನ ಹೋಗ್ತಾ ಹೋಗ್ತಾ ಅವ್ಳಿಗೆ ಹಾಕೋಕ್ಕೆ ಆಗಿರಲಿಲ್ಲ. ಅವರು ಕೂಡ ವ್ಯಾಕ್ಸಿನ್ ಹಾಕೋರು ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತ ಹೇಳಿ ಬಂದೇ ಇಲ್ಲ. ಅದಕ್ಕೆ ಡೈರೆಕ್ಟಾಗಿ ಹಾಸ್ಪಿಟ್ಲಲ್ಲೇ ಹಾಕ್ಸ್ಕೊಂಬಂದ್ರೆ ಆಯಿತು ಅಂತ ಕೇಳ್ಕೊಂಡು ಹೋಗಿದ್ದಾರೆ. ನೋಡೋಣ ಇವಾಗ ಬಂದಿದ್ದ ನಂತರ ಏನಾಗುತ್ತೆ. ಇವತ್ತು ಅವಳಿಗೆ ಅದಕ್ಕೋಸ್ಕರ ಸ್ನಾನ ಮಾಡಿಸ್ತಿಲ್ಲ. ಸೊ ಬನ್ನಿ ಮುಂದಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಅವ್ರು ಬಂದಿದ್ದ ನಂತರ. ಎಲ್ಲ ಹಾಕಿದ್ರೆ ಸಾತು ನಮ್ಮ ಸಾತುಗ ವ್ಯಾಕ್ಸಿನ್ ಹಾಕ್ಸಿದ್ದಾರೆ 6 ವರ್ಷದ್ದು. ತಿಕ್ಬಾರ್ದು. ಹಂಗೆ ಇರಲಿ, ಏನಾಗಲ್ಲ. ಬರೆಯೋದು ಬಿಡು, ರೆಸ್ಟ್ ಮಾಡಬೇಕು. 3 ಹಾಕಿದ್ರ? ಹೌದೇನು? ಬರೆಯೋದು ಬಿಡಮ್ಮ. ಈಗ ಊಟ ಮಾಡಿ ಸ್ವಲ್ಪ ಹೊತ್ತು ಮಕ್ಕ. ಕೆಮ್ಮು ನೆಗಡಿ ಆಗೈತೆ ಅಂತ ಹೇಳಿದ್ರೇನ? ಹೇಳಿದ್ರೂ ಹಾಕಿದ್ರೇನು? ಬಿಡು ಬಿಡು, ಅದನ್ನು ಬರೆಯೋದು ಆಮೇಲೆ ಬರೀ ಅಂತ ಅಪ್ಪಾಜಿ. ಸ್ವಲ್ಪ ಟಾನಿಕ್ ಹಾಕ್ಕೊಂಡು ಮಕ್ಕೊಂಬಿಡು. ನೋವಾಯ್ತಾನಮ್ಮ? ನೋವಾಯ್ತಾ? ತಂದಮ್ಮ. ಏನು 3 ಒಂದೇ ಸಲಿಗೆ ಹಾಕಿದ್ರ? ಬೇರೆ ಬೇರೆ ಹೋಮ್ವರ್ಕ್ ಮಾಡಕ್ಕೆ ಫಸ್ಟ್ ಬಟ್ಟೆ ಮಕ್ಕಂತಾನ ಹತ್ಲನ ಮಾಡಕ್ಕಿಂತ ಮುಂಚೆ ಕಾಳಕತ್ತಿಲ್ಲ ಈಕೆ ಎದಕ್ಕೆ ಮಾಡಿದ್ಮೇಲೆ ಸುಮ್ಮನೆ ಅಂತಂದು ಚಿನ್ನಿಗ ತಂಗಿಗೆ ಕೈಗೆ ಕಾಲಿಗೆ 2 ಕಡೆ ಮಾಡ್ಯಾರ ಇಂಜೆಕ್ಷನ್. ಮುಟ್ಟಬಾರ್ದು ನೋಡಿ ಹೇಳಿ ನಾನು. 2 ದಿನ ಮುಟ್ಟಬಾರ್ದು ಪಾಪನ. ಕೈ ಮುಟ್ಟಬಾರ್ದು. ಇಲ್ಲಿ ಕಾಲಿಗೆ 2 ಕಡೆ ಮಾಡಿ 4 ಮಾಡ್ಯಾರ ಆಕಿಗೆ. ಮಟ್ಟ ಮುಟ್ಟಬಾರ್ದು. ನೋಡಲಿ ಅದೆಲ್ಲ ತಾಯಿ ಕಾಡಿಂದ ಎಲ್ಲ ಅದ್ರ ಒಟ್ಟ ನೀವಿಬ್ಬರ ಏನಾರ ಮಾಡ್ಕೇರಿ. ನೀವಿಬ್ಬರು ಆಟ ಆಡ್ರಿ ಅಷ್ಟೇ. ಕಾಲಿಗೆ ಮಾಡ್ತಾರ ಅಂತ ಇಲ್ಲಿ ಈಗ ಕೈಗೆ ಮಾಡೋದು. ಕೈಗೆ ಈ ಕಡೆ ಮಾಡ್ಯಾರನ? ಕೈಗೆ ಮಾಡ್ಯಾರ? ಕೈವೇನಾಗಲ್ಲ ಅಂತ, ಬ್ಯಾಡ ಏನಾಗಲ್ಲ. ಕೈಗೆ ಕಾಲಿಗೆ ಮಾಡ್ಯಾರ? ಇದೇನೋ ಹೋಗುತ್ತೆ. ತಂಗ್ಳು ಬಟ್ಟೆ ಮದ್ದು ತಿಕ್ಕಿದಂತ ಆತಿಲ್ಲ. ಇಲ್ಲ ಇದನ್ನ ತೂಷಣಕ್ ನಿಂತಿದ್ದಾಗಲೇ ತಿಕ್ಕಬಾರ್ದು. ತಿಕ್ಕಿದ್ರೆ ಏನಂತ ಗಂಟಾಗಿಬಿಡ್ತೈತಿ. ಆದಂಗಲ್ಲ ಇದಕ್ಕೆ ನೀರು ಹಾಕಿಬಿಡಮ್ಮ ಅಷ್ಟೇ. ಹಸಿ ಬಟ್ಟೆ ಹಾಕ್ಕೋಬೇಕು. ಹಸಿ ಬಟ್ಟೆ ಹಾಕ್ಕೊಂಡ್ರೆ ಆಗ ಕಡಿಮೆ ಆಗ್ತದೆ. ಇದಕ್ಕಿದಂತ ಕೊಟ್ಟೆ. ನೀ ಫೋನ್ ಹಚ್ಚಿದ್ದೇವ? ಪೋಲಿಯೋನು ಹಾಕ್ಸಿದ್ರನ ಬಾಯಾಗ? ನೋಡಿ ನಮ್ಮ ಸಾತು ಮತ್ತೆ ಧನ್ಯ ಇಬ್ರು ವ್ಯಾಕ್ಸಿನ್ ಹಾಕ್ಕೊಂಡು ಹೆಂಗೆ ಮಕ್ಕೊಂಡವು 2. ಅಲ್ಲಿ ಸಮ್ಮ ನೋಡಿ ಏನು ಮಾಡಕತ್ತಾಳ? ಫುಲ್ಲು ಆಗ್ತೈತಿ. ಹಣ್ಣು ಗಾಯ ಆಗೈತೆ ಅಂತ ತಲೆ ಒತ್ತಕತ್ತಾಳ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಮ್ಗೊಂದು ಕೈ ಬ್ಯಾನ್ ಆಗಿತ್ತು ಅಂತ. ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ ಅಣ್ಣನ ಮುಂದೇನದು ಏನಾಗಲ್ಲ ಹೇಳು. ಹೋದ್ರು ಒತ್ತು ಸ್ವಲ್ಪ ತಲೆ ಒತ್ತು. ತಲೆ ಒತ್ತ ಸ್ವಲ್ಪ ಹೊತ್ತು
ಮಕ್ಕಂತೈತೆ ಅಣ್ಣ, ನೀನು ತಲೆ ಒತ್ತಿದಂಗೆಲ್ಲ ಅಣ್ಣ ಮಕ್ಕಂತೈತೆ. ಇದು ನೋಡು ಗೊಂಬಿ ಹೆಂಗೆ ಮಕ್ಕೊಂಡೈತಿ ಗೊಂಬಿ. ಸುಮ್ಮನೆ ಮಾತಾಡಬೇಡ. ಮಕ್ಕಳಿಗೆ ಸ್ಪೆಷಲ್ ಶಾಂತಿ ಸಾಗರ್ ಹೋಟೆಲ್ ಒತ್ತು ಬೇಡ, ಎದಕ್ಕೆ ಒತ್ತಿದ್ದಿ? ಹೇಳಮ್ಮ. ಹಲೋ, ಹಾಯ್, ನಮಸ್ತೆ ಫ್ರೆಂಡ್ಸ್. ಹೇಳು. ಹಾಯ್ ಫ್ರೆಂಡ್ಸ್ ಹೇಳಮ್ಮ. ಹಾಯ್ ಫ್ರೆಂಡ್ಸ್. ಹನುಮಂತ್ ನೋಟ್ಲು ಪ್ರಮೋಷನ್ ಮಾಡಮ್ಮ ತಗ ಹೇಳು. ನೀವು ಅವತ್ತು ಹೋಗಿದ್ದಿಲ್ಲ ಅಭಿ ಅಣ್ಣವ್ರ ಅಂಗಡಿಗೆ, ಅದು ಮಾಮ ಕರ್ಕೊಂಡು ಹೋಗ್ತಾನಲ್ಲ. ಸಮ ನೀನು ಹೇಳಮ್ಮ. ನೋಡಿ ಫ್ರೆಂಡ್ಸ್, ನಾವು ಅಭಿ ಅಣ್ಣವ್ರ ಅಂಗಡಿ ಒಳಗೆ ಇದೆಲ್ಲ ತಂದು ತಿನ್ನಕತ್ತೀವಿ ಇವತ್ತು ಟಿಫಿನ್ಗೆ. ಸಂಡೇ ಸ್ಪೆಷಲ್. ನೀವು ಶಾಂತಿ ಸಾಗರ್ ಹೋಟೆಲ್. ಫೇವ್ರೇಟ್ ಏನು ಅಕ್ಕಿದ? ಫೇವ್ರೇಟ್ ಏನು? ಸಿರಾವ್. ಕಡಿಮೆ ಆಗಿರಲ್ಲ ಅವ್ರಿಗೆ. ಇನ್ನ ಸಿರಾವ್ ಉಳಿಸಿ ಅಲ್ಲ ಆಕ್ಚುಲಿ ಸಾಕ ಸಿರಾವ್. ಮತ್ತೆ ಏನೇನಿರುತ್ತೆ ಅವ್ರ ಹೋಟೆಲಲ್ಲಿ? ಅವ್ರ ಹೋಟೆಲಲ್ಲಿ ಏನು ಸ್ಪೆಷಲ್ ಅಮ್ಮ? ಗಣಿ ಸ್ಪೆಷಲ್ ದೋಸೆ 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 ತಟ್ಟೆ ಇಡ್ಲಿ ಅವರ ಹೋಟ್ಲಲ್ಲಿ ಸ್ಪೆಷಲ್. ತಟ್ಟೆ ಇಡ್ಲಿ ತಟ್ಟೆ ಇಡ್ಲಿ ನೀ ಕತ್ತೆ ಇಡ್ಲಿ ಅಂತ ತಟ್ಟೆ ಇಡ್ಲಿ ತಟ್ಟೆ ಇಡ್ಲಿ ಅಂದ್ಬಿಟ್ಟು ಕಮ್ಮಿ ಕತ್ತೆ ಇಡ್ಲಿ ಅಂತಾಳಮ್ಮ. ಕತ್ತೆ ಇಡ್ಲಿ ಅಂತ ನೀನ್ ಹೇಳದ್ರತಿ ಏನ್ ಸ್ಪೆಷಲ್ ಅಮ್ಮ? ನಾವು ಎಲ್ಲಿಗೆ ಹೊಂಟೀವಿ ಈಗ ಗೊತ್ತಾ ನಿಮ್ಗೆ? ಅಜ್ಜಿ ಮನೆಗೆ ಹೊಂಟೀರಿ. ಆರೆಂಜು, ಮ್ಯಾಂಗೋ, ಸ್ಟ್ರಾಬೆರಿ ಫ್ಲೇವರ್ ಪೋಲಿಯೋ ಹಾಕ್ಸ್ಕೊಂಬರ್ಬೇಕಲ್ಲ, ಅದನ್ನ ಯಾವಾಗ ಹಾಕ್ಸ್ಕೊಂಬರ್ತೀರಿ? ಹಂಗೆ ಬರತ್ನೇ ಹಾಕ್ಸ್ಕೊಂಬರ್ತೀರ? ನಿಂಗೆ ಯಾವ ಫ್ಲೇವರ್ ಬೇಕಂತ ಹೇಳಲ್ಲಿ ಅವ್ರಿಗೆ ಹಾಕ್ತಾರೆ. ಮ್ಯಾಂಗೋ. ಬೆಳಗ್ಗೆ ಸ್ಟ್ರಾಬೆರಿ ಅಂದಿಲ್ಲ? ಹೋಗು. ನೀ ಹತ್ತು ಬೈಕ್ ಹತ್ತು ಬೈಕ್. ಸಮ್ಮ ನಿನ್ಗೆ ಮ್ಯಾಂಗೋ. ನಿಮ್ಮ ಪಪ್ಪಾಗ ಯಾವ್ದು? ಪಪ್ಪಾಗ ಯಾವ್ದು? ಮ್ಯಾಂಗೋ ಹಾಕ್ಸ್ಕೊಂಡ್ ಬರ್ತೀವಿ. ಪಪ್ಪಾಗ ಹಾಕ್ತಾರನ? ಮ್ಯಾಂಗೋ ಪೋಲಿ ಹಾಕ್ಸ್ಕೊಂಡ್ ಬರ್ತೀವಲ್ಲಮ್ಮ, ಮ್ಯಾಂಗೋ ಕಲರ್ ಇರ್ತದೆ. ಆಯ್ತು, ಚಂದ ಚಂದ ಚಂದದಿ ಹೇಳು. ನಮ್ಮ ಚಿಂಕ್ ಕೇಳ್ತಾವ ಚುಬಿಕ್ಕಿ ಮ್ಯಾಂಗೋ ಮ್ಯಾಂಗೋ ಕಚ್ಚಾ ಮ್ಯಾಂಗೋ ಕಚ್ಚಾ ಮ್ಯಾಂಗೋ ಪಾರ್ಲಿ. ನೀನೆ ಚಂದ ತಲೆ ಬಾಚಿಕೆ ಅಂದ್ರೆ ಬಾಚಿಕೆಬೇಡೇನ, ಹಂಗ ಅದೊಂದು ಏರ್ ಬೆಂಡ್ ಇಟ್ಕೊಂಡು ಹೋಗ್ಬಿಡು. गेट ओपन करो भैया. कच्चा मैंगो बाइट. ಬಾಯ್, ಬೇಗ ಬರ್ರಿ. ಇವತ್ತು ಯಾವ್ದು ಎಲ್ಲಿಗೆ ಕುಂತಿದ್ದೀ ಈಗ? ಬಂದಿರಾ ಪೂಲಿ ಹಾಕ್ಸೋಣಕ್ಕೆ ಬಂದಿರಾ? ಮ್ಯಾಂಗೋ ಮ್ಯಾಂಗೋನ ಸ್ಟ್ರಾಬೆರಿನ ನಿನಗೆ? ಮ್ಯಾಂಗೋ. ಇದು ಸಮನೂರ್ ಸ್ಕೂಲು ಅಲ್ಲಮ್ಮ? ನೋಡಿ ಫ್ರೆಂಡ್ಸ್ ಹೆಂಗಿದ್ದೀವಿ ನಾವು, ಎಲ್ಲಿಗೆ ಬಂದೀವಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಡಿ ನಡಿ ನಡಿ. ಕೈ ಹಿಡ್ಕೊಂಡು ಬುದ್ಧಿ ಕೈ ಹಿಡ್ಕ ಹಾಕಿದ್ದು. ಹೌದೇನ್ರಿ? ಅವು ಸಮ ಮ್ಯಾಂಗೋದ ಅಂತ ನೋಡ್ರಿ ಅವ್ರಿಗೆ ಜ್ಯೂಸ್. ಉಗುರು ಪೇಂಟ್ ಹಚ್ಚಿಗೆ ಸಮ್ಮ ನಿನಗಮ್ಮ ಮ್ಯಾಂಗೋ. ಅವ್ರಿಗೆ ಮ್ಯಾಂಗೋ. ಉಗುರು ಪೇಂಟ್ ಹಚ್ಚಿ ಉಗುರು ಪೇಂಟ್.
ಇದು ರಾಜಮಂದ್ರದ ಶ್ರೀದೇವಿ ಮ್ಯಾಂಗೋ ಮ್ಯಾಂಗೋ ಕುಡಿಸ್ರಿ ಯಾವ್ದಾ ನಿಮ್ಮ ಸ್ಕೂಲ್ ತೋರ್ಸಂಬೋಗು ಸಮು ನಿಮ್ಮ ಸ್ಕೂಲ್ ತೋರ್ಸಂಬೋಗು ನಮ್ದಲ್ಲಿ ಬಿಡೋದು ನಿಮ್ಮ ಸ್ಕೂಲ್ ತೋರ್ಸಂಬೋಗು ಧೃತಿಗೆ ಮೆಲ್ಕ್ ಹೋಗ್ರಿ ನಿಮ್ದು ಯಾವ್ದು ನೋಡಿ ರೂಮ್ ಯಾವ್ದು ತೋರಿಸು ತೋರಿಸ್ದೆ ಎಲ್ಲಿ ಈ ಮತ್ತೆ ಯಾಕ ಏ ಬ್ಯಾಡ ಬರ್ರಿ ಏ ಚೋಟಿ ಯಾರಲ್ಲ ಬಾ ನೋಡಿ ಫ್ರೆಂಡ್ಸ್, ಅಲ್ಲಿ ಪೋಲಿಯೋ ಬಾಯಲ್ಲಿ ಹಾಕ್ಕೋಬೇಕು ಅಂದರೆ ಹಠ ಮಾಡ್ತಿದ್ರು. ಅದಕ್ಕೋಸ್ಕರ ಅದು ಡ್ರಾಪ್ಸು ಮ್ಯಾಂಗೋ ಫ್ಲೇವರು ಆ ಫ್ಲೇವರ್ ಅಂತ ಹೇಳಿದ್ದಕ್ಕೆ ಹೋಗಿ ಹಾಕ್ಸ್ಕೊಂಡು ಬರೋದಕ್ಕೆ ಒಪ್ಕೊಂಡ್ರು. ಇದು ಆ್ಯಕ್ಚುಲಿ ಪೋಲಿಯೋ ಇದ್ದಿದ್ದು ಡಿಸೆಂಬರ್ ಟೈಮಲ್ಲಿ, ಬಟ್ ನಾವು ಇವಾಗ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ವಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ಅದಾಗಿದ್ದ ನಂತರ ಅಜ್ಜಿ ಮನೆಗೆ ಹೋಗಬೇಕು ಅಂತ ಒಂದೇ ಸಮನೆ ಹಠ ಇತ್ತು ಸಂಡೇ ಬಂದರೆ. ಸೊ ಅದಕ್ಕೋಸ್ಕರ ಅಜ್ಜಿ ಮನೆಗೂ ಕೂಡ ಬಂದು ಅಲ್ಲಿ ಅವರು ಹೊಸದಾಗಿ ವಾಷಿಂಗ್ ಮಿಷನ್ನ ತಂದಿದ್ದಾರೆ. ಸೊ ಅಲ್ಲಿ ಬಂದುಬಿಟ್ಟು ವಾಷಿಂಗ್ ಮಿಷನ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅವತ್ತು ಸಂಡೇ ಇದ್ದಿದ್ದರಿಂದ ತಮ್ಮ ವಾಷಿಂಗ್ ಮಿಷನ್ಗೆಲ್ಲ ಹಾಕಿ ತೋರಿಸ್ತಿದ್ದಂತೆ. ಅದನ್ನೆಲ್ಲ ನೋಡಿಬಿಟ್ಟು ಈ ಥರ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಬರ್ರಿ ನೋಡಿ ಬರ್ರಿ ಜಲ್ದಿ ಗಡ 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 ನಡಿಗೆ ಬಿತ್ತು ಬಿಡುತ್ತು ಒಂದ್ಸಲಗ ಅಲ್ಲಿ ಹುಡುಗ ಏನು ಡ್ರೈ ಮಾಡಕತ್ತೆ ಏನದು ನೀರು ಕಿರಿಕಿರಿಲ್ಲ ನೀರು ತಿರ್ಕಿರಲ್ಲ ಜಾಗ ಐತಲ್ಲ ನಿಮ್ಗೆ ಹಿಂದೆ ಕಳಿಸ್ಬಿಡ್ತಾರೆ ನೀವು ನಮ್ಮದ ನೋಡ್ತಾರೆ ಏ ಚಟ್ರ ನೆತ್ತಿ ಅಲ್ಲಿ ಯಾಕೆ ಕೂತ್ರಿ ಬಟ್ ಡ್ಯಾಮ್ ಅಂತ ಬಿಡಿ ಎಷ್ಟು ಸ್ಪೀಡ್ ನೋಡಲ್ಲ ಸ್ಪೀಡ್ ಇರ್ತೀಗ ಅದು ಸ್ಲೋ ಆಗಿ ಎರಡನೇ 30 ನಿಮಿಷ ಬೇಕು ಇನ್ನು 11 ಸೆಕೆಂಡ್ ಉಳಿದೈತಿ ಹೇಳ್ತೀನಿ. ಹಲೋ ಫ್ರೆಂಡ್ಸ್, ನೋಡಿ ನನಗೆ ಎಷ್ಟು ಉದ್ದ ಕೂದಲ ಇದೆ ಅಂತ ನೋಡಿ ಅಂತ. ಬೋಳ್ತಲಿ ಎಲ್ಲೋತ್ ನಿಂದು ಉದ್ದ ಕೂದಲ ಸರಿ ನಿಂತ್ಕೊಂಡು ಬಾಕಿ ಹೋಗು ತಡಿ ಇನ್ನ ಅಗಲ ಮಾಡ್ಕೊಂತ ಇದು ನನಗೆ ಕರಿತದ ನೋಡಿ. ಹತ್ತತ್ತು ಹೋಗ ಅಲ್ಲಿ ಹೋಗ ಅಲ್ಲಿ ಆ ಕಡೆ ಒಳ್ಳೆ ಇದು ನೋಡಿ ಕೂದಲ ಜಗ್ಗಿ ಉಚ್ಚುತ್ತಾವಂಗೆ ಮೆಲ್ಲಕ್ ಬಾಚಿಗೆ
ಕೂದಲ ಜಗ್ಗುಚ್ತಾವ ನೋಡು. ಎಷ್ಟು ಉಚ್ಚಕತ್ತವ ನಿನ್ನ. ಮೆಲ್ಲಕ್ಕೆ ಬಾಚಿ ಕ್ಲಿಪ್ ಅಂತ ಕೊಡು. ಹುಚ್ಚದು ಇಲ್ಲಮ್ಮ ನಾನು ನೋಡ್ಲಿಲ್ಲ ಅದಕ್ಕೆ. ಇಲ್ಲ ಶಾರಿ ಕಂದಮ್ಮ ಸಮ ನೀನು ನೋಡಿದಂಗೆಲ್ಲ ಆಗುತ್ತೆ. ಏ ಮಕ್ಕಳೇ ಅಲ್ಲಿ ಶೇಂಗಾ ಒಳಗೆ ತಾಂಬ ಹೋಗ್ರಲ್ಲ, ಶೇಂಗಾ ಒಳಗೆ ತಾಂಬ ಹೋಗ್ತೀನಿ ನಾನು. ಹಂಗನಮ್ಮ ಹಂಗೆ ಮಾಡಿದ್ರೆ ಆಗ್ತಾಳ ನಗ್ಗೆ ನೀನು ಮಾತಾಡಿದ್ರೆ. ಆಯಾಗಿತ್ತನಮ್ಮ ಇಲ್ಲಿ ಚಿನ್ನಿ ಆಯಾಗಿತ್ತನಮ್ಮ. ಇಲ್ಲ ಬಿಡು ಅಂತಲ್ಲಮ್ಮ. ಬಿಡು ಸಮ್ಮ ಬಿಡಮ್ಮ. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಟ್ಯೂಷನಲ್ಲಿ ಇಬ್ಬರದು ಒಂದೇ ದಿನ ಬರ್ಡೇ ಇತ್ತು. ಆ್ಯಕ್ಚುಲಿ ಇದು ಸಂಡೇ ಅಬಾಕಸ್ ಕ್ಲಾಸು, ತುಂಬ ಮಕ್ಕಳು ಕಡಿಮೆ ಇದ್ದರು. ಸೊ ಇವತ್ತಿನ ದಿನ ಇಬ್ಬರು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಆದಷ್ಟು ಎಲ್ಲ ಮಕ್ಕಳಿಗೂ ಕೂಡ ಬರ್ಡೇ ದಿನ ಆಗಿರ್ಬೋದು, ಯಾವುದೇ ಸ್ಪೆಷಲ್ ಡೇ ಆಗಿರ್ಬೋದು, ಚಾಕ್ಲೇಟ್ಸ್ನ ಅವಾಯ್ಡ್ ಮಾಡ್ತೀವಿ ಕ್ಲಾಸಲ್ಲಿ. ತುಂಬ ಒಳ್ಳೆಯದಲ್ಲ ಅದು. ಯಾವಾಗಲೂ ಪದೇ ಪದೇ ತಿಂತಾ ಇದ್ದರೆ ಶುಗರ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ, ಹಾಗೆ ಅದು ಹೆಲ್ತ್ಗೂ ಕೂಡ ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ಸ್ ಬೇಡ ಅಂತ ಹೇಳಿದ್ದಕ್ಕೆ ಇವನು ಇವತ್ತು ನಾನು ಹೆಲ್ದಿ ಆಗಿರೋದೆ ಅಂತ ಹೇಳಿದ್ರಲ್ವ, ಅದಕ್ಕೆ ಬಾಳೆಹಣ್ಣು ತರ್ತೀನಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಬಾಳೆಹಣ್ಣನ್ನು ಕೊಟ್ಟುಬಿಟ್ಟು ತನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾನೆ. ತುಂಬ ಸ್ಪೆಷಲ್ಲಾಗಿ ಇರೋವಂಥದ್ದು. ಅದಕ್ಕಾಗಿ ಈ ಮೂಮೆಂಟ್ನ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಅವನು ಕೂಡ ಒಂದು ಏನೋ ರೀಸನ್ ಇಟ್ಕೊಂಡು ಈ ಒಂದು ಬಾಳೆಹಣ್ಣನ್ನು ತಂದಿದ್ದೀನಿ ಅಂತ ಹೇಳ್ದ. ಏನಪ್ಪ ಅಂತ ಕೇಳಿದರೆ ಅವನ ಬಾಯಿಂದನೇ ಆ್ಯಕ್ಚುಲಿ ಕೇಳಿದ್ವಿ, ಬಟ್ ಆ ವಿಡಿಯೋ ಡಿಲೀಟ್ ಆಗೋಗಿದೆ, ಈಗ ಸಿಗ್ತಿಲ್ಲ ನನಗೆ. ಅದಕ್ಕೋಸ್ಕರ ಅವನು ಇದು ಪರಿಸರಕ್ಕೆ ಹಾನಿ ಮಾಡಲ್ಲ, ಹೆಲ್ತ್ಗೆ ಕೂಡ ಒಳ್ಳೆಯದು. ಚಾಕ್ಲೇಟ್ ರ್ಯಾಪರ್ನ ನಾವು ನೆಲಕ್ಕೆ ಬಿಸಾಕ್ಬಿಡ್ತೀವಿ, ಅದರಿಂದ ಭೂಮಿ ಕೂಡ ಹಾಳಾಗೋಗುತ್ತೆ, ಅದರಿಂದ ಕೂಡ ನಮಗೆ ಒಳ್ಳೆಯದಲ್ಲ, ಪರಿಸರಕ್ಕೆ ಹಾನಿ ಮಾಡ್ದಂಗೆ ಆಗುತ್ತೆ. ಇದು ಅಂದರೆ ನಾವು ಹೆಲ್ದಿಯಾಗಿ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ರೀತಿಯಲ್ಲಿ ನಾವು ಇದನ್ನು ಭೂಮಿಗೆ ಹಾಕಿದರೂ ಕೂಡ ಒಳ್ಳೆಯದೇ. ಅದ್ರ ಜೊತೆ ಯಾವುದೇ ಪ್ರಾಣಿ ಆಗಲಿ ಏನೇ ಆಗಲಿ ತಿಂದರೂ ಕೂಡ ಏನೂ ಹಾನಿ ಉಂಟಾಗಲ್ಲ. ಅದಕ್ಕೋಸ್ಕರ ನಾನು ಇದನ್ನು ತಂದಿದ್ದೀನಿ ಅಂತ ಈ ರೀಸನ್ನ ಹೇಳಿಬಿಟ್ಟೆ ಅವನು ಈ ಒಂದು ಹಣ್ಣನ್ನು ಎಲ್ರಿಗೂ ಹಂಚ್ತಾ ಇದ್ದಾನೆ. ಅದ್ರ ಜೊತೆ ಎಲ್ಲರ ಆರೋಗ್ಯ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಎಲ್ರಿಗೂ ಆರೋಗ್ಯಕ್ಕೆ ದಿನಕ್ಕೆ ಒಂದು ಹಣ್ಣು ತುಂಬ ಮುಖ್ಯವಾಗುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಥಾಟ್ನ ಇಟ್ಕೊಂಡು ಹಣ್ಣನ್ನು ತಂದಿದ್ದಾನೆ. ಸೊ ಅವನಿಗೆ ಒಂದು ಗ್ರೇಟ್ಫುಲ್ ಥ್ಯಾಂಕ್ಸ್ನ ಹೇಳ್ತಾ, ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಆ್ಯಕ್ಚುಲಿ ಇದೇ ಥರ ಒಂದೊಂದು ಹೊಸದಾಗಿ ಯೂನಿಕ್ಕಾಗಿ ನಮ್ಮ ಟ್ಯೂಷನ್ ಕ್ಲಾಸಲ್ಲಿ ಯಾವಾಗಲೂ ಇರಬೇಕು ಅಂತಲೇ ನಾನು ಅಂದ್ಕೊಳ್ತೀನಿ. ಅದಕ್ಕೋಸ್ಕರ ನಾವು ಹೇಗೆ ಕ್ರಿಯೇಟಿವ್ ಆಗಿ ಇರಬೇಕು ಅಂತ ಅಂದ್ಕೊಳ್ತೀವೋ ಅದೇ ರೀತಿ ಮಕ್ಕಳು ಕೂಡ ನಮಗಿಂತ ಒಂದು ಪಟ್ಟು ಹೆಚ್ಚು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾರೆ ಅಂತ ನನಗೆ ಒಂದು ಸಾರಿ ಅನಿಸ್ತು. ಸೊ ಅವರಿಂದ ನಾವು ಕಲಿಯೋದು ತುಂಬ ಇರುತ್ತೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಾವೆಷ್ಟೇ ತಿಳ್ಕೊಂಡಿದ್ರು ಕೂಡ ಕಡಿಮೆನೇ.
ಅವರು ನಮಗಿಂತ ಹೆಚ್ಚು ತಿಳ್ಕೊಂಡು ನಮಗೆ ಇನ್ನೂ ಒಂದು ಪಾಠವನ್ನು ಹೇಳ್ಕೊಡ್ತಾರೆ. ಪ್ರತಿದಿನ ಇಂಥದ್ದೊಂದು ಆಗ್ತಾನೆ ಇರುತ್ತೆ. ಸೊ ಅದರಿಂದ ನಾನು ತುಂಬ ಎಂಜಾಯ್ ಮಾಡ್ತೀನಿ, ತುಂಬ ಖುಷಿ ಪಡ್ತೀನಿ ಕೂಡ. ಸೊ ಹೇಳ್ಕೊಳ್ಳೋದಕ್ಕೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ನನಗೆ. ಸೊ ಇವತ್ತಿನ ವಿಡಿಯೋ ಮಾತ್ರ ನನಗೆ ತುಂಬ ಲೈಕ್ ಆಯಿತು. ಅವನು ಸ್ಪೆಷಲಿ ಈ ಥರ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿರೋದು. ಸೊ ನಿಮಗೂ ಕೂಡ ಏನು ಅನ್ನಿಸ್ತು ಅಂತ ದಯವಿಟ್ಟು ಒಂದು ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.